ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಗುರುಭವನ ಪಕ್ಕದಲ್ಲಿರುವಂತಹ ಸರ್ಕಾರಿ ಗ್ರಂಥಾಲಯ ಮುಂಭಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧ ಮಹಾಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಎಂ.ಯು. ಸಿದ್ದರಾಜರವರು, ಎಸ್.ಪಿ. ನಾರಾಯಣಸ್ವಾಮಿರವರು, ಡಾಕ್ಟರ್ ಸಂಜಯರವರು, ಅಭಿಲಾಷ್ ಅವರು ಹಾಗೂ ಜೆಡಿಎಸ್ ಮುಖಂಡರಾದಂಥ ಶಂಕರ್ ಅವರು, ಗಾಮನಹಳ್ಳಿ ಸ್ವಾಮಿರವರು ಹಾಗೂ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಸಿ.ಎಂ. ಕೃಷ್ಣರವರು, ಡಿ.ಎಸ್.ಎಸ್ ಮುಖಂಡರಾದ ಕೃಷ್ಣರವರು, ರಂಜನ್ ಪಾಷರವರು, ಶಿವಣ್ಣರವರು, ಕಿಶೋರ್ ಅವರು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಇನ್ನು ಡೈಮಂಡ್ ಕನ್ನಡ ಟಿವಿ ಮುಖ್ಯಸ್ಥರಾದಂಥ ಡಾಕ್ಟರ್ ಯೋಗೇಶ್ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿ ವಂದನಾರ್ಪಣೆ ಮಾಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ನನ್ನ ಅಭಿಪ್ರಾಯದಲ್ಲಿ ಯಾರು ಕೂಡ ಈ ಸ್ಥಳದಲ್ಲಿ ನಾವು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ನಮ್ದೆಲ್ಲ ಬೇರೆ ಬೇರೆ ದಾರಿಯಲ್ಲಿ ಇರ್ತಿದ್ದೋ ನಾವು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನ ಇವತ್ತು ನಮ್ಮನ್ನು ಇಲ್ಲಿ ಕೂರಿಸಿದೆ. ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಅವರ ವಿಚಾರ ಅವೆಲ್ಲ ತುಂಬ ಮೆಚ್ಕೊಳ್ಳುವಂಥದ್ದು. ಯಾಕಂದರೆ ಅವರು ಭಾರತ ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅವರು ನೊಂದಿದ್ದಾರೆ, ಬೆಂದಿದ್ದಾರೆ ಮತ್ತು ಅವಮಾನಕ್ಕೂ ಕೂಡ ಒಳಪಟ್ಟಿದ್ದಾರೆ. ಆದರೂ ಕೂಡ ಒಬ್ಬ ಅವರು ರಾಷ್ಟ್ರೀಯತೆ ಇದ್ದಂಥ ಒಬ್ಬ ದೊಡ್ಡ ವಿಧ್ವಂಸಕ. ಅವ್ರನ್ನ ಇಡೀ ನಮ್ಮ ಪ್ರಪಂಚದಲ್ಲಿ ಅವರ 135ನೇ ವರ್ಷದ ಜನ್ಮದಿನೋತ್ಸವ ಹಾಗೂ ಬಾಬು ಜಗಜೀವನ್ ರಾಯ್ ಅವರ ಒಂದು ಜನ್ಮದಿನದ ಅಂಗವಾಗಿ ಈ ವೇದಿಕೆ ಮೇಲೆ ಆಸೀನವಾಗಿರುವಂಥ ನಮ್ಮ ಎಲ್ಲ ಮುಖಂಡರೇ, ಈಗ ತಾನೇ ಸುದೀರ್ಘವಾಗಿ ಭಾಷಣ ಮಾಡಿದಂಥ ನಮ್ಮ ಕೃಷ್ಣ ಅವರು, ಡಾಕ್ಟರ್ ಸಂಜಯ್ ಕುಮಾರ್ ಅವರು, ನಮ್ಮ ಬಿ ಕೃಷ್ಣರವರು ಹಾಗೂ ನಮ್ಮ ಬಸವರಾಜ್ ಅವರು, ದಶರಥರವರು, ಹಾಗೆ ನಮ್ಮ ಸಿದ್ದರಾಜ್ ಅವರು, ಎಂದರು ಸಿದ್ದರಾಜ್ ಅವರು ಚಪ್ಪಾಳೆ ಮುಖಾಂತರ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಶ್ರೀಮತಿ ವಿಜಯಲಕ್ಷ್ಮಿ ರಘುದಂಡ್ರವರು ಉಪಾಧ್ಯಕ್ಷರ ಶುಭಾಶಯಗಳನ್ನು ಸಹ ಕೋರ್ತಾ ಇದ್ದೀವಿ. ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಾರಣಕರ್ತರಾದಂತಹ ಶಿವಶಂಕರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಶಿವಣ್ಣವರು ಮತ್ತೆ ನಾವೆಲ್ಲರೂ ಕೂಡ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ವಿ. ಹಲವಾರು ವರ್ಷಗಳಿಂದ ಯುವಕರ ಆಶಾಕಿರಣವಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಇಡೀ ಜಿಲ್ಲಾ ಕಿರುಕುಳ ದೌರ್ಜನ್ಯವಿಲ್ಲದ, ರಕ್ತಪಾತವಿಲ್ಲದ, ಸಹೋದರತೆ, ಮಮತೆ, ಕರುಣೆ, ಸಮಾನತೆ, ಮಾನವೀಯತೆ ಇರ್ತಕ್ಕಂಥ ಸಾಮಾಜಿಕ ಬದುಕಿನ ವ್ಯವಸ್ಥೆಯೇ ಡೆಮಾಕ್ರಸಿ ಅಂತ. 35ನೇ ಜನ್ಮದಿನಾಚರಣೆ ಹಾಗೂ ಬಾಬು ಜಗಜೀವನ್ ರಾವ್ ಅವರ 119ನೇ ಜನ್ಮದಿನಾಚರಣೆಯನ್ನು ಮಂಡ್ಯ ಅಂಬೇಡ್ಕರ್ ಕ್ಯಾರವಾನ್ ಹಾಗೂ ಮಂಡ್ಯ ಯೂಟ್ಯೂಬರ್ಸ್ ಕೃಷ್ಣ ಅವರು ಅರ್ಥಪೂರ್ಣವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಸಭಿಕರ ಮುಂದೆ ಅವರ ವಿಚಾರಧಾರೆಯನ್ನು ಮಂಡಿಸುತ್ತಾ ಇಲ್ಲಿ ಎಲ್ಲ ಸಭಿಕರಿಗೆ ಅವರ ವ್ಯಕ್ತಿತ್ವ, ಅವರ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಒಂದು ದೇಶವನ್ನು ಮುಂದುವರಿಸಬೇಕು ಅನ್ನೋ ಒಂದು ಸಂದೇಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ಹಾಗೂ ಇದು ಆಯೋಜಕರಾದಂಥ ನಮ್ಮ ಶಿವಶಂಕರ್ ಅವರಿಗೆ ವಿಶೇಷವಾಗಿ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.